ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ನೋಡೋಣ. ನಂಬರ್ ಬ್ಲಾಕ್ ಮಾಡ್ತಾರಲ್ವಾ, ನಾರ್ಮಲ್ಲಿ ಆಗಿರ್ಬೋದು, ವಾಟ್ಸಪ್ ಅಲ್ಲಿ ಆಗಿರ್ಬೋದು, ಅಥವಾ ಇನ್ಯಾವುದೋ ನಿಮ್ದು ಇನ್ಸ್ಟಾ ಐ ಡಿ, ಸ್ನ್ಯಾಪ್ ಚಾಟ್, ಇದೆಲ್ಲ ಕೆಲವೊಂದ್ಸಲ ಬ್ಲಾಕ್ ಆಗ್ಬಿಡುತ್ತೆ. ಇದಕ್ಕೆ ರೀಸನ್ ಏನು? ನೀವು ಹೇಳ್ಬೋದು ಅವಶ್ಯಕತೆ ಮುಗ್ದಿರ್ಬೋದು ಅಂತ ಹೇಳ್ಬೋದು. ಬಟ್ ಅದರಲ್ಲಿ ನಿಮಗೆ ಕೆಲವೊಂದಿಷ್ಟು ಕ್ಲಾರಿಟಿ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಟೈಮ್ ಪಾಸ್ ಲವ್ ಅಂತ ಯಾರು ಮಾಡ್ತಿರ್ತಾರೆ ಅವ್ರು 100% ಅವರಿಗೆ ಯಾವಾಗ ಟೈಮ್ ಪಾಸ್ ಮಾಡಬೇಕು ಅಂತ ಅನ್ಸುತ್ತೆ ಆ ಟೈಮಲ್ಲಿ ನಂಬರ್ನ ಆನ್ ಇಟ್ಕೋತಾರೆ. ಅವ್ರಿಗೆ ಯಾವಾಗ ಟೈಮ್ ಪಾಸ್ ಮಾಡೋದು ಸಾಕು ಅಂತ ಅನ್ಸುತ್ತೆ ಆ ಟೈಮಲ್ಲಿ ಅಗೇನ್ ಬ್ಲಾಕ್ ಮಾಡ್ತಾರೆ. ಅಂದ್ರೆ ಇಟ್ ಮೀನ್ಸ್ ಸಮಯ ಸಾಧಕರು ಅಂತ ಹೇಳ್ತೀವಿ. ಯಾವಾಗ ಯೂಸ್ ಆಗ್ತಾರೆ, ಯೂಸ್ ಮಾಡ್ಕೊಳ್ಬೇಕು, ಅವ್ರು ಯೂಸ್ ಆಗ್ತಾರೆ ಆ ಟೈಮಲ್ಲಿ ಮಾತ್ರ ಅವ್ರೇನ್ ಮಾಡ್ತಾರೆ, ಆ ನಂಬರ್ನ ಬ್ಲಾಕ್ ಮಾಡೋದು ಅಥವಾ ಸ್ನ್ಯಾಪ್ ನ ಬ್ಲಾಕ್ ಮಾಡೋದು, ಇನ್ಸ್ಟಾ ಬ್ಲಾಕ್ ಮಾಡೋದು ಮಾಡ್ತಾರೆ. ಒಂದ್ ರೀಸನ್ ಇದು ಆಕ್ಚುಲಿ ಬಂದು. ಸೆಕೆಂಡ್ ರೀಸನ್ ನಾವು ನೋಡೋದಾದ್ರೆ ಅಂದ್ರೆ, ತುಂಬಾ ಕಿರಿಕಿರಿ ಆದಾಗ ಕೆಲವರು ಏನ್ ಮಾಡ್ತಾರೆ, ತುಂಬಾ ಟಾರ್ಚರ್ ಕೊಡ್ತಾರೆ. ಎಲ್ಲದಕ್ಕೂ ಮೆಸೇಜ್ ಮಾಡಿ ಅವ್ರು ಸಾಕು ಮಾಡಬೇಡಿ, ಓಕೆ ಮಾತು ಮುಗಿಸಿರ್ತಾರೆ. ಇವ್ರು ಮಾತು ಮುಗಿಸಿದ್ರು ಕೂಡ ಅಗೇನ್ ಟಾರ್ಚರ್ ಮಾಡಕ್ ಶುರು ಮಾಡ್ತಾರೆ. ಮುಗಿತನ್ಬೇಕು ಮಾತು, ಮತ್ತೆ ಮಾತಾಡ್ತಾರೆ, ಮತ್ತೆ ಕಾಲ್ ಮಾಡ್ತಾರೆ. ಈಗ ಹೆಂಗೆ ಅಂದ್ರೆ, ಅತಿ ಆದ್ರೆ ಅಮೃತ ವಿಷ ಅಂತ ಒಂದು ಗಾದೆ ಇದೆ. ಆ ಕ್ಯಾಟಗರಿ ಜನ ಇವ್ರು. ಏನು ಈಗ ಓಕೆ ಬಾಯ್, ಥ್ಯಾಂಕ್ ಯು ಅಂತ ಒಂದು ಮಾತಾಡ್ತೀವಿ ಅನ್ಕೊಳ್ಳೋಣ. ಇವ್ರು ಏನ್ ಮಾಡಲ್ಲ, ಮತ್ತೆ 2 ನಿಮಿಷ ಬಿಟ್ಟು ಮತ್ತೆ ಕಾಲ್ ಮಾಡೋದು, ಮತ್ತೆ ಅದೇ ಕೇಳಿದ್ದೇನೆ ಕೇಳೋದು, ಮತ್ತೆ ಹೇಳಿದ್ದೇನೆ ಹೇಳೋದು, ಮತ್ತೆ ಏನೇನೋ ಅಂದ್ರೆ ಹಿಂಸೆ ಮಾಡುವಂಥದ್ದು, ಕಿರಿಕಿರಿ ಅಂತ ಹೇಳ್ತೀವಿ. ಇದಾದಾಗ್ಲೂ ಕೂಡ ಬ್ಲಾಕ್ ಮಾಡ್ತಾರಪ್ಪ. ಏನು ಇವ್ರದ್ದು ಕಿರಿಕಿರಿ, ನಮ್ಗೆ ಬೇಡಪ್ಪ ಸಾಕು ಅಂತ ಮೆಂಟಾಲಿಟಿ ಬಂದಿರುತ್ತೆ, ಯೋಚನೆಗೆ ಬಂದಿರುತ್ತೆ. ಸೊ ಅವಾಗ್ಲೂ ಕೂಡ ಬ್ಲಾಕ್ ಮಾಡೋ ಎಲ್ಲ ಸಾಧ್ಯತೆಗಳು ಇರುತ್ತೆ. ದಿ ಸೆಕೆಂಡ್ ಪಾಯಿಂಟ್ ಅಂಡ್ ಮೇಜರ್ ಪಾಯಿಂಟ್ ಏನಂದ್ರೆ, ಅವಶ್ಯಕತೆ ಕಂಪ್ಲೀಟ್ ಮುಗಿದಾಗ ಏನಂತ ಹೇಳಿದ್ರೆ, ನಾನು ಹೇಳ್ತೀನಿ ಅದೇನೆ, ಕಂಪ್ಲೀಟ್ಲಿ ಅವರ ಒಂದು ರಿಲೇಶನ್ಶಿಪ್ ಎಂಡ್ ಆದಾಗ, ಅವ್ರ ಲೈಫಲ್ಲಿ ಸಾಕಿನ್ನ ಇವ್ರು ಬೇಡ ನನ್ನ ಲೈಫಲ್ಲಿ ಅಂತ ಕಂಪ್ಲೀಟ್ ಆಗಿ ಅವ್ರನ್ನ ಪೊಲೀಸ್ ಸ್ಟಾಪ್ ಇಟ್ಬಿಡ್ತಾರಲ್ಲ, ಸೊ ಆ ಟೈಮಲ್ಲೂ ಕೂಡ ನಿಮ್ಮನ್ನ ಬ್ಲಾಕಿಗೆ ಹಾಕುವಂತ ರೀಸನ್ ಇರುತ್ತೆ. ಅಂದ್ರೆ ನಾನು ಅದೇ ಹೇಳ್ತಿರೋದು, ಏನಂತ ಹೇಳಿದ್ರೆ, ಕೆಲವರು ಕಂಪ್ಲೀಟ್ ಎಂಡ್ ಅಂತ ಮುಗಿಸ್ಬಿಡ್ತಾರೆ. ಕೆಲವರು ಟೈಮ್ ಪಾಸು ಅಥವಾ ಕಿರಿಕಿರಿ ಮಾಡಿದಾಗ ಅಲ್ಲೂ ಕೂಡ ಬ್ಲಾಕ್ ಲಿಸ್ಟಿಗೆ ಹಾಕುವಂತ ಎಲ್ಲಾ ರೀಸನ್ಸ್, ಎಲ್ಲಾ ಲಕ್ಷಣಗಳು ಇರುತ್ತೆ. ಬಟ್ ಇದು ಎಷ್ಟೋ ಜನಗಳಿಗೆ ಗೊತ್ತಿರಲ್ಲ. ಬಟ್ ಅದನ್ನ ನಾವು ಥಿಂಕ್ ಮಾಡ್ಬೇಕಾಗತ್ತೆ. ಅವ್ರು ನಮ್ಮ ಜೊತೆಗೆ ಹೆಂಗ್ ಬಿಹೇವ್ ಮಾಡ್ತಾರೆ, ನಮಗೂ ಒಂದು ಸ್ವಲ್ಪ ಬುದ್ಧಿ ಅನ್ನೋದಿದೆಯಲ್ಲ, ಬುದ್ಧಿವಂತರಾಗಿ ಯೋಚನೆ ಮಾಡ್ಬೇಕು ಆಕ್ಚುಲಿ. ಅವಾಗ ಗೊತ್ತಾಗತ್ತೆ, ಓಕೆ ಇವರು ನಾವು ಕಿರಿಕಿರಿ ಮಾಡ್ತಿರೋದಕ್ಕೆ ಹಂಗೆ ಮಾಡ್ತಿದ್ದಾರಾ, ಅಥವಾ ಇವರಿಗೆ ಲೈಕ್ ನಮ್ಮ ಅವಶ್ಯಕತೆನೆ ಮುಗಿದು ಹೋಗಿದೆಯಾ, ಅಥವಾ ಟೈಮ್ ಪಾಸಿಗೆ ಏನಾದ್ರು ನಮ್ಮ ಜೊತೆ ಮಾತಾಡ್ತಾರೆ. ಇದೆಲ್ಲ ಅಬ್ಸರ್ವ್ ಮಾಡ್ಬೇಕು ನಾವು. ಅದ್ರ ಮೇಲೆ ನಾವು ಬಿಹೇವ್ ಮಾಡ್ಬೇಕಾಗತ್ತೆ. ಬಟ್ ರೀಸನ್ ಮಾತ್ರ ಇದೇನೆ 100%. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟು ಅಂತ ಅನ್ಸಿದ್ರೆ ನೋಡ್ತಾ ಇರೋ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದು, ಎಸ್ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನ್ಗೆ ಒಬ್ಬರು ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಓಕೆ, ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಕೌನ್ಸಿಲಿಂಗ್ ಬೇಕಾ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.